ಇನ್ನೇನು ಕೆಲವೇ ದಿನಗಳಲ್ಲಿ ನಾವೆಲ್ಲರೂ 2024ಕ್ಕೆ ಗುಡ್ ಬೈ ಹೇಳಲಿದ್ದೇವೆ. ಈಗ ನಿಮ್ಗೆ ನೀವೇ ಒಂದು ಪ್ರಶ್ನೆ ಕೇಳ್ಕೊಳ್ಳೋ ಸಮಯ. 2024ರ ಜನವರಿಯಲ್ಲಿ ನೀವು ಏನ್ ಮಾಡ್ಬೇಕಂತ ರೆಸೊಲ್ಯೂಷನ್ ತಗೊಂಡಿದ್ರೋ ಅದನ್ನ ನೀವು ಮಾಡಿದೀರಾ? ನಿಮ್ಮ ಗುರಿ ತಲುಪೋ ಪ್ರಯತ್ನ ಪಟ್ಟಿದ್ದೀರಾ? ಈ ಪ್ರಶ್ನೆಗೆ ಉತ್ತರ ಕೊಡಿ. ಒಂದು ವೇಳೆ ಈ ಪ್ರಶ್ನೆಗೆ ನಿಮ್ಮ ಹತ್ರ ಉತ್ತರ ಇಲ್ಲ ಅಂದ್ರೆ ಸಾರಿ, ಈಗ ಬರೋ 2025 ನೀವು ಇದೇ ರೀತಿ ಹಾಳು ಮಾಡುವುದಕ್ಕೆ ರೆಡಿ ಆಗಿದ್ದೀರಾ? ನಾವೆಲ್ಲರೂ ಪ್ರತಿ ಸಲ ವರ್ಷ ಮುಗಿಯೋದಕ್ಕೆ ಬಂದಾಗ ಡಿಸೆಂಬರ್ನಲ್ಲಿ ಮೋಟಿವೇಶನಲ್ ವಿಡಿಯೋಸ್ ನೋಡಿ ನಾನು ಈ ವರ್ಷ ಅದು ಮಾಡ್ತೀನಿ ಇದು ಮಾಡ್ತೀನಿ ಏನೋ ಕಿತ್ತು ದಬಾಕ್ಬಿಡ್ತೀನಿ ಅಂತ ರೆಸೊಲ್ಯೂಷನ್ ತಗೊಳ್ತೀವಿ. ಅದಕ್ಕೋಸ್ಕರ ಜನವರಿಯಲ್ಲಿ ಬಹಳ ಸಿನ್ಸಿಯರ್ ಅನ್ನುವಂತೆ 3 ರಿಂದ 4 ವಾರ ಕಷ್ಟನೂ ಪಡ್ತೀವಿ. ಆಮೇಲೆ ಅದೇ ಜನವರಿಯಲ್ಲಿ ಆ ರೆಸೊಲ್ಯೂಷನ್ ಅನ್ನ, ನಮ್ಮ ಗುರಿಯನ್ನ, ನೀವೇನು ಮಾಡ್ಬೇಕಂತ ಹೊರಟಿದ್ರೋ ಅದನ್ನ ಮರೆತು ಮತ್ತೆ ಅಲ್ಲಿ ಇಲ್ಲಿ ಟೈಮ್ ಪಾಸ್ ಮಾಡ್ತಾ ಬೇರೆಯವರನ್ನ ಅಂಗಿಸುತ್ತಾ ಬದುಕೋದು. ಇದೇ ತರನೇ ಇಲ್ಲಿವರೆಗೂ ಬದುಕ್ತಾ ಬಂದಿರೋದು. ಎಲ್ಲಿಯವರೆಗೆ ಇದು ಮುಂದುವರಿಯುತ್ತೆ? ನೀವೇನಾದ್ರೂ ಒಂದು ರಿಚ್ ಫ್ಯಾಮಿಲಿಯಲ್ಲಿ ಹುಟ್ಟಿದ್ರೆ ಖಂಡಿತವಾಗಿಯೂ ನೀವು ಈ ವಿಡಿಯೋನ ನೋಡ್ತಾ ಇರಲಿಲ್ಲ. ಈಗ ನೋಡ್ತಾ ಇರೋ 90% ವ್ಯೂವರ್ಸ್ ಮಿಡಲ್ ಕ್ಲಾಸ್ ಅಥವಾ ಅಪ್ಪರ್ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲೇ ಹುಟ್ಟಿರ್ತೀರಾ. ಅದಕ್ಕೆ ಜೀವನದಲ್ಲಿ ಏನಾದ್ರೂ ಮಾಡ್ಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ನೋಡ್ತಾ ಇದ್ದೀರಾ. ನೀವೀಗ ಇವತ್ತು ನೋಡ್ತಾ ಇರೋ ಈ ವಿಡಿಯೋನೇ ಕೊನೆಯ ಮೋಟಿವೇಶನಲ್ ವಿಡಿಯೋ ಆಗಬೇಕು. ಎಲ್ಲಿಯವರೆಗೆ ಕೇವಲ ಬೇರೆಯವರ ಸಾಧನೆಯನ್ನ ನೋಡ್ತಾ ಇರ್ತೀರಾ? ನೀವು ಸಾಧಿಸೋದು ಯಾವಾಗ? ಬೇರೆಯವ್ರಿಗೆ ನೀವು ಇನ್ಸ್ಪಿರೇಷನ್ ಆಗೋದು ಯಾವಾಗ? ನಿಮಗೆ ಮೋಟಿವೇಶನ್ ಬೇಕು ಅಂದ್ರೆ ನೀವೀಗ ಬದುಕ್ತಾ ಇರೋ ನಿಮ್ಮ ಜೀವನನೇ ನಿಮಗೆ ಮೋಟಿವೇಶನ್. ನಿಮ್ಮ ತಂದೆ ತಾಯಿನೇ ನಿಮಗೆ ಮೋಟಿವೇಶನ್. ಅದಕ್ಕಿಂತ ದೊಡ್ಡ ಮೋಟಿವೇಶನ್ ಬೇರೊಂದಿಲ್ಲ. ನಾನು ಯಾಕೆ ಹಿಂಗಿದ್ದೀನಿ? ನನ್ನ ಜೀವನ ಯಾಕೆ ಹಿಂಗಿದೆ? ನನ್ನ ಜೀವನ ಬದಲಾಗೋದು ಯಾವಾಗ? ನನ್ನ ತಂದೆ ತಾಯಿನ ನಾನು ಯಾವಾಗ ಚೆನ್ನಾಗಿ ನೋಡ್ಕೊಳ್ಳೋದು? ನಾನು ಎಲ್ಲರ ತರ ಒಂದು ದೊಡ್ಡ ಮನೆ ಕಟ್ಟಿಸ್ಬೇಕು, ಒಂದು ಕಾರನ್ನ ತಗೋಬೇಕು. ಅಪ್ಪ ಅಮ್ಮ ನೀವು ಇಲ್ಲಿಯವರೆಗೆ ಜವಾಬ್ದಾರಿ ತಗೊಂಡಿದ್ದು ಸಾಕು, ಇನ್ಮೇಲೆ ನಾನು ಎಲ್ಲ ನೋಡ್ಕೊಳ್ತೀನಿ, ನೀವು ಆರಾಮಾಗಿರಿ ಅಂತ ಹೇಳೋದು ಯಾವಾಗ? ಒಂದೇ ಒಂದು ವರ್ಷ ಎಲ್ಲದನ್ನ ಬಂದ್ ಮಾಡಿ ಮೋಜು ಮಸ್ತಿ ಹರಟೆ ಹೊಡೆಯೋದು ಎಲ್ಲದನ್ನು ಕಂಪ್ಲೀಟ್ ಆಗಿ ನಿಮ್ಮ ಗುರಿ ಕಡೆ ಫೋಕಸ್ ಮಾಡಿ. ಪ್ರತಿದಿನ ನಿಮ್ಮ ಆಕ್ಟಿವಿಟೀಸ್ ಅನ್ನ ಟ್ರ್ಯಾಕ್ ಮಾಡಿ. ನಾಳೆ ನೀವೇನ್ ಮಾಡ್ಬೇಕಂತ ಇದ್ದೀರೋ ಅದನ್ನ ಒಂದು ದಿನ ಮುಂಚೆ ಸ್ಕೆಡ್ಯೂಲ್ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ. ಆಮೇಲೆ ನೋಡಿ ನಿಮ್ಮ ಜೀವನ ಹೇಗಿರುತ್ತಂತ. ನಾನು ನಿಮ್ಗೆ ಓಪನ್ ಚಾಲೆಂಜ್ ಮಾಡ್ತೀನಿ. ನೀವು ಇದನ್ನ ಫಾಲೋ ಮಾಡಿದ್ದೇ ಆದ್ರೆ 100% ಅಲ್ಲ 200% ನಿಮ್ ಲೈಫ್ ಅಲ್ಲಿ ನೀವು ಚೇಂಜಸ್ ಅನ್ನ ನೋಟಿಸ್ ಮಾಡ್ತೀರಾ. ಇವತ್ತು ಇರೋ ವ್ಯಕ್ತಿಗೂ ಇನ್ನೊಂದು ವರ್ಷ ಆದ್ಮೇಲೆ ಇರೋ ವ್ಯಕ್ತಿಗೂ ಆ ವ್ಯಕ್ತಿತ್ವಕ್ಕೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಪ್ರತಿದಿನ ಚಿಕ್ಕ ಚಿಕ್ಕ ಹೆಜ್ಜೆ, ಸ್ವಲ್ಪನೇ ಬದಲಾವಣೆಗಳನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳುತ್ತಾ ಹೋಗಿ. ಯು ವಿಲ್ ಬಿ ಅನ್ಸ್ಟಾಪಬಲ್ ಅಂಡ್ ಅನ್ಬೀಟಬಲ್. ಜೈ ಹಿಂದ್.